ಆ್ಯಂಡ್ ಆ ಟೈಮಲ್ಲಿ ನಾನು ನನ್ನ PUC ಟೈಮಲ್ಲಿ ಮೀಟ್ ಮಾಡಿದ್ದ ಬಾಯ್ ಫ್ರೆಂಡ್, ಆಮೇಲೆ ನನಗೆ ಇವಾಗ ನನ್ನ ಹಸ್ಬೆಂಡ್ ರಂಜಿತ್ ಮತ್ತೆ ವಿ ಹ್ಯಾಡ್ ಕನೆಕ್ಟೆಡ್. ಆ್ಯಂಡ್ ದ್ಯಾಟ್ ವಾಸ್ ಅ ಟೈಮ್ ವೆನ್ ಮದುವೆ ಬಗ್ಗೆ ಎಲ್ಲ ಸ್ವಲ್ಪ ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್ ಅಂತೆಲ್ಲ ಡಿಸಿಷನ್ ನಡೀತಾ ಇತ್ತು. ಸೊ ಒಂದು ಸಿನಿಮಾಗೆ ಹೋಗೋಣವಾ ಅಂತ ಕೇಳಿದ್ರೆ ನಾನು ಕ್ರೈಮ್ ಡೈರಿ ಅಪ್ಪ ಸಿನಿಮಾಗೆ 1 ನಿಮಿಷ ಹೋಗ್ಬಿಟ್ಟು ಬರ್ತೀನಿ 1-3 ಅವರ್ ಅಂದರೆ ಓಕೆ, ಯಾವಾಗೋ ಒಂದೊಂದ್ಸಲ ಓಕೆ ಅನ್ನೋರು. ಹೋಗಿ ನಾನು 3 ಅವರ್ ನಿದ್ದೆ ಮಾಡ್ಕೊಂಡು ಬರ್ತಿದ್ದೆ ಥಿಯೇಟರಲ್ಲಿ. ಬಿಕಾಸ್ ಹೇಳ್ತಿದ್ರು ಈಗ ಬಾಯ್ ಫ್ರೆಂಡ್ ಜೊತೆ ನನ್ನ ಅಪ್ಪ PUC ಟೈಮಲ್ಲಿ ನಮ್ದು ಏಕ್ ದುಜೆ ಕೇಳಿಯ ಥರದ್ದು ಲವ್ ಸ್ಟೋರಿ. ಸೊ ಈ ಸೈಡ್ 6 ವರ್ಷ ನೀವಿಬ್ರು ಒಬ್ರನ್ನೊಬ್ರು ನೋಡಬಾರ್ದು, ಆವಾಗ ನೋಡ್ತೀವಿ ಅಂತ. ಅದಾದಮೇಲೆ ತುಂಬ ಸಲ ಸಿಕ್ಕಾಕೊಂಡ್ವಿ. ದೆನ್ ಫೈನಲಿ ವಿ ಡಿಸೈಡ್ ಇಲ್ಲ ಇದಾಗಲ್ಲ, ನಮ್ಮ ಅಪ್ಪನ ಹತ್ರ ನಡೆಯಲ್ಲ, ಸೊ ಲೆಟ್ ಅಸ್ ಫೋಕಸ್ ಆನ್ ಎಜುಕೇಷನ್ ಅಂತ ವಿ ವೆಂಟ್ ಬ್ಯಾಕ್ ಟು. ಅವ್ರು ಇಂಜಿನಿಯರಿಂಗ್ ಮಾಡಿದ್ರು, ನಾನು ಜರ್ನಲಿಸಮ್ ಮುಗಿಸ್ದೆ ಚೆನ್ನೈಯಿಂದ. ಬಂದು ನಾನು ಅಲ್ಲಿಂದ ಚೆನ್ನೈಯಿಂದ ಒಂದು ಇಮೇಲ್ ಕಳಿಸಿದ್ದೆ ಅಪ್ಪಂಗೆ, ನನಗಿನ್ನೂ ಆ ಹುಡುಗ ಇಷ್ಟ, ಅವನಿಗೆ ನಾನು ಇಷ್ಟನೋ ಇಲ್ವೋ ನನಗಿನ್ನೂ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಲೈಕ್ ವಿಸಿಟ್ ಆ್ಯಂಡ್ ಸಿ ಹೌ ಇಟ್ ಇಸ್ ಅಂತ. ತುಂಬ ಖುಷಿಯಾಗಿಬಿಟ್ಟಿದ್ರು. ಸೊ ಹಾಗಾಗಿ ಆಮೇಲೆ ಮತ್ತೆ ರಂಜಿತ್ ನಮ್ಮ ಲೈಫಲ್ಲಿ ಬಂದು, ಸೊ ದ್ಯಾಟ್ಸ್ ಹೌ ವಿ ಕನೆಕ್ಟೆಡ್ ಅಗೇನ್. ಆ ಟೈಮಲ್ಲಿ ದಿಸ್ ವಾಸ್ ಹ್ಯಾಪ್ನಿಂಗ್ ಆ್ಯಂಡ್ ನನಗೆ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ಬಿಕಾಸ್ ಐ ರಿಯಲಿ ವಾಂಟ್ ಟು ಗೋ ಔಟ್, ಮೀಟ್. ಲೈಫೇ ಇಲ್ವಾ ನನಗೆ, ಬರೀ ಕ್ರೈಮ್ ಡೈರಿ ಸುತ್ತಾನೆ ಆಗೋಯ್ತಲ್ಲ ಅಂತ. ಸೊ ನಾನೇನು ಮಾಡಿದೆ, ಅಪ್ಪಂಗೆ ಒಂದು ಲೆಟರ್ ಬರೆದು ಅಮ್ಮಂಗೆ ಹೇಳಿದೆ, ಅಮ್ಮ ನಾನು ಇಲ್ಲೇ ಇದ್ದರೆ ಐದರ್ ನಾನೇನೋ ಸ್ಯೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನಂಗೆ ಹುಚ್ಚಿ ಆಗ್ಬಿಡ್ತೀನಿ, ನಾನು ಓಡೋಗ್ಬಿಡ್ತೀನಿ ಇಲ್ಲಿಂದ, ನನ್ನ ಕೈಲಿ ಆಗ್ತಿಲ್ಲ ಇವ್ರ ಹತ್ರ ಅಂತ. ದೆನ್ ಅಮ್ಮ ಸೈಡ್ ಓಕೆ ಆಯಿತು, ಏನು ಮಾಡ್ತೀಯ. ನಮ್ಮ ಮನೇಲಿ ಈ ಲೆಟರ್ ಬರೆಯೋ ಅಭ್ಯಾಸ ನಾವೆಲ್ಲ ತುಂಬ ಚಿಕ್ಕ ಮಕ್ಕಳಿಂದನೂ, ಅದು ಅಪ್ಪ ಬೆಂಗಳೂರಲ್ಲಿ ಇರ್ತಿದ್ರು, ನಾನು ಹುಬ್ಳಿಲಿ ಇರ್ತಿದ್ದೆ, ನಾನು ಬಳ್ಳಾರಿಲಿ ಇರ್ತಿದ್ದೆ. ಸೊ ಅವಾಗೆಲ್ಲ ನಾವು ಲೆಟರಲ್ಲೇ ಕಮ್ಯುನಿಕೇಟ್ ಮಾಡಿರೋದು. ಸೊ ಹಾಗಾಗಿ ಸುಮಾರು ವರ್ಷಗಳ ಕಾಲ ನಮ್ಮ ಕೋಪ, ನಮ್ಮ ಸಿಟ್ಟು, ನಮ್ಮ ಜಗಳ ಎಲ್ಲನೂ ಲೆಟರ್ಗಳ ಮೂಲಕನೇ ಇದ್ದಿದ್ದು. ಆಮೇಲೆ ಫೋನ್ಗಳು ಬಂದಮೇಲೆ ಸ್ವಲ್ಪ ಅದು ಕಡಿಮೆ ಆಯಿತು. ಬಟ್ ಅಂಟಿಲ್ ಲಾಸ್ಟ್ ಫ್ಯೂ ಡೇಸ್ ವಿ ಹ್ಯಾವ್ ಕಮ್ಯುನಿಕೇಟೆಡ್ ಥ್ರೂ ಲೆಟರ್ಸ್. ಸೊ ಹಾಗಾಗಿ ಒಂದು ಲೆಟರ್, ಇಷ್ಟುದ್ದ ಲೆಟರ್ ಬರೆದೆ. ನಾನು ಉಜಿರೆಗೆ ಹೋಗ್ತಾ ಇದ್ದೀನಿ, ನನ್ನ ಆರೋಗ್ಯ ನೋಡ್ಕೋಬೇಕು, ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ, ಸೊ ನಾನು ಉಜಿರೆಗೆ ಹೋಗ್ತಿದ್ದೀನಿ, ನಾನು ಹೋಗಲೇಬೇಕು, ಅದು 15 ದಿನದ ಕ್ಯಾಂಪ್, ಅದು ನಾನು ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದೆ. ಅಪ್ಪಂಗೂ ಪ್ರಾಬಬ್ಲಿ ಗೊತ್ತಾಯಿತು ಅನಿಸುತ್ತೆ, ಇವಳು ನನ್ನ ಪ್ರೆಷರ್ ತಡ್ಕೊಳಕ್ಕಾಗ್ದಿರಾನೆ ಹೋಗಿದ್ದಾಳೆ ಅಂತ. ಸೊ ನಾನು ಅಲ್ಲಿ ಹೋದ್ಮೇಲೆ ಅದು ಮುಗಿಸ್ಕೊಂಡು ಬಂದಿದ ತಕ್ಷಣ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಕೆಲ್ಸಕ್ಕೆ ಆಲ್ರೆಡಿ ಅಪ್ಲೈಯೂ ಮಾಡ್ಬಿಟ್ಟು ಹೊರಟೋಗಿದ್ದೆ ನಾನು. ಸೊ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ನನಗೆ ಆಫರ್ ಬಂತು. ಅಪ್ಪಂಗೆ ಹೇಳಿದೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಹಿಂಗೆ ಬಂದಿದೆ ಅಂತ. ಹಿ ವಾಸ್ ವೆರಿ ಹ್ಯಾಪಿ. ನ್ಯಾಷನಲ್ ಪೇಪರ್ ಬಂದು ಇದರಲ್ಲಿ ನಿನಗೆ ಕೆಲಸ ಸಿಗ್ತಿದೆ ಅಂತ, ಹೋಗು ಮಗಳೇ ಅಂತ ಅಂದರು. ಸೊ ಅವಾಗ ಅಪ್ಪನ ಗರಡಿ ಬಿಟ್ಟು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಐ ವೆಂಟ್ ಬ್ಯಾಕ್ ಆಸ್ ಅ ಕ್ರೈಮ್ ರಿಪೋರ್ಟರ್ ಅಗೇನ್. ಸೊ ಅಲ್ಲಿ ಹೋಗಿ ಒಂದು 2 ಮಂತ್ಸಿಗೆ ಐ ಥಿಂಕ್ ಕ್ರೈಮ್ ಡೈರಿ, ಆಮೇಲೆ ಭಾವನಾ ಸ್ವಲ್ಪ 1-2 ತಿಂಗಳೇನೋ ಮಾಡಿದ್ಲು. ದೆನ್ ಐ ಥಿಂಕ್ ಕ್ರೈಮ್ ಡೈರಿ ಅಷ್ಟರಲ್ಲಿ ಕಾಂಟ್ರಾಕ್ಟ್ ಮುಗೀತು ಆ್ಯಂಡ್ ಅಪ್ಪನೂ ಅದನ್ನು ಕೈ ಬಿಟ್ಟರು. ಸೊ ದ್ಯಾಟ್ ವಾಸ್